ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ಈಗ ಗೌರಿಕುಂಡಿಗೆ ಬಂದೀವಿ. ನಿನ್ನೆ ಮಾರ್ನಿಂಗ್ 10 o'clock ಬಿಟ್ಟಿದ್ವಿ. ಈವ್ನಿಂಗ್ 5 o'clock ವಾಪಸ್ ಗೌರಿಕುಂಡಿಗೆ ಬಂದು ನಾವೆಲ್ಲಿ ಸ್ಟೇ ಮಾಡಿದ್ವಲ್ಲ ಹೋದ್ಸಲ, ಅಂದರೆ ಗೌರಿಕುಂಡಿಂದ ಕೇದಾರನಾಥ್ ಹೋಗ್ಬಂದ ಎಲ್ಲಿ ಸ್ಟೇ ಮಾಡಿದ್ವಲ್ಲ ಅದೇ ರೂಮ್ನಾಗ, ಅದೇ ಲಾಡ್ಜ್ನಾಗ ಸ್ಟೇ ಮಾಡಿವಿ. ಇದು 2 person ಇಂದು, ಅಂದರೆ ಡಬಲ್ ಬೆಡ್ ಇರುತ್ತೆ, ಮಿರರ್ ಎಲ್ಲ ಇರುತ್ತೆ. ಈ ರೂಮಿಗೆ 1500 ತೊಗೊಂಡ್ರೆ 1 ಡೇಗೆ. ಸೊ ಇವಾಗ ಟೈಮ್ ಬಂದು 5 o'clock. ನಾವು ಇಲ್ಲಿಂದ ಸೋನ್ಪ್ರಾಗಿಂದ ಬದ್ರಿನಾಥಿಗೆ ಹೊಂಟಿವಿ. ಇಲ್ಲಿಂದ ಸೋನ್ಪ್ರಾಗಿಗೆ ಜೀಪಿಗೆ ಹೋಗಿ ಶೇರಿಂಗ್ ಜೀಪು, ಆ್ಯಂಡ್ ಅಲ್ಲಿಂದ ಸೀದಾ ಬದ್ರಿನಾಥಿಗೆ ಬಸ್ ಇರ್ತಾವಂತ. 5 o'clock ಸ್ಟಾರ್ಟ್ ಅಂತ. ನಾವೀಗ 5 o'clock ಇಲ್ಲಿಂದನೇ ಬಿಡ್ಲಿಕ್ಕೆ. ಇದು ನೀವು ಯಾರ ಗೌರಿಕುಂಡಿಗೆ ಬಂದ್ರೆ ಸುನೀಲ್ ಲಾಡ್ಜ್ ಅಂತದ, ಇಲ್ಲಿ ಬರ್ಬೋದು. ಚಲೋ ಅದು ರೂಮ್ ಅದ. ಇದೆಲ್ಲ ರೂಮ್ಸ್. ಸೊ ನೀವು ಯಾರು ಬಂದ್ರೆ ಇಲ್ಲಿ ಇರ್ರಿ, ಚಲೋ ರೂಮ್ ಅದ. ಸಿಗ್ತೀನಂತ ಸೀದಾ ನಾ ರೋಡ್ನಾಗ. ಹರ ಹರ ಮಹಾದೇವ್. ಸೊ ಗಾಯ್ಸ್, ಇವಾಗ ಗೌರಿಕುಂಡಿಗೆ ಬಾಯ್ ಹೇಳಿ ಸೋನ್ಪ್ರಾಗಿಗೆ ಹೊಂಟೇವು ನಾವು. ಶೇರಿಂಗ್ ಜೀಪ್ 50 ರೂಪಾಯಿ ಒಬ್ರಿಗೆ. ಈ ಜೀಪಿಂದ ಸೋನ್ಪ್ರಾಗಿ ಹೋಗ್ಬೇಕು, ಅಲ್ಲಿಂದ ಬದ್ರಿಗೆ ಬಸ್ ಸಿಗ್ತಾವಂತ. ಮತ್ತೆ ಸಿಗೋಣ ಗೌರಿಕುಂಡ ಕೇದಾರನಾಥಿಗೆ. ಹರ ಹರ ಮಹಾದೇವ್. ಮುಂದೆ ಹೋಗಿ ಸಿಗ್ತೀನಂತ. इधर आ जाओ जल्दी. पीछे सर दो, पीछे मत रो. ಫ್ರೆಂಡ್ಸ್, ಈ ಥರ ಜೀಪ್ನಾಗ ನಿಮಗೆ ಬಿಡ್ತಾರೆ. ನಮ್ಮ ಲಕ್ಕಿ ಏನಂದ್ರೆ ನಾವು ಸಾಯಂಕಾಲ ಬಂದೀವಿ, ಲೈನ್ ಇದ್ದಿದ್ದಿಲ್ಲ. ಈಗ ನೋಡ್ರಿ ಲೈನ್ ಸದ್ಯ 6 ಗಂಟೆಗೆ ಲೈನ್ ನೋಡ್ರಿ. ಇದು ಶಟಲ್ ಜೀಪ್ ಇದು ಲೈನು. ಸೊ ನಾವು ಬಂದಾಗ ಒಟ್ಟ ಲೈನ್ ಇದ್ದಿದ್ದಿಲ್ಲ. ನಮ್ದು ಏನು ಲಕ್ಕ ಅಂದ್ರೆ ನಾವು ಯಾವಾಗ ಬಂದೀವಿ ಅವಾಗ ಕ್ರೌಡೇ ಇಲ್ಲ, ಆರಾಮ್ ಖಾಲಿ ಹೋಗಿವಿ. ದರ್ಶನಕ್ಕೂ ಖಾಲಿ, ಎಲ್ಲ ಲೈನ್ ಖಾಲಿನ ನಮ್ಮದು. ಸೊ ಈಗ ನೋಡ್ರಿ ಲೈನ್. ನಾವು ಇನ್ ಕೇಸ್ ಏನಾದರೂ ಸೋನ್ಪ್ರಾಗ್ನಾಗ ಸ್ಟೇ ಆಗಿದ್ದಿದ್ರೆ ನಮಗೆ ಹತ್ಲಿಕ್ಕೆ ಮತ್ತೆ ಲೇಟ್ ಆಗೋದು. ಯಾಕಂದರೆ ಇಲ್ಲಿ 1 hour ಲೇಟ್ ಆಗ್ಬೋದು, ಇಲ್ಲ ½ an hour ಆಗ್ಬೋದು. ಹಾಗಾಗಿ ನಾ ಏನು ಸಜೆಸ್ಟ್ ಮಾಡ್ತಪ್ಪ, ಸೋನ್ಪ್ರಾಗ್ನಾಗ ಸ್ಟೇ ಆಗಿಬಿಡ್ರಿ. ಡೈರೆಕ್ಟ್ ಗೌರಿಕುಂಡಿಗೆ ಹೋಗಿ ಸ್ಟೇ ಆಗ್ಬಿಡ್ರಿ, ಅಂದ್ರೆ ಅಲ್ಲಿಂದ ಹತ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಈ ಥರ ಲೈನ್ ಏನು ನಿಂದ್ಬೇಕು ಅದು ಬೆಳಗ್ಗೆ. ಸೊ ಈ ಥರ ಬ್ರಿಡ್ಜ್. ಅದು ಹೋಗೋದು ಹೆಂಗಿದ್ದು ಗೊತ್ತಾಗುತ್ತೆ. ಎಲ್ಲ ಬರ್ತದ್ರಾಗ. ಸೊ ಯಾರು ಕೇದಾರನಾಥಿಂದ ಬದ್ರಿನಾಥಿಗೆ ಹೋಗ್ಬೇಕಪ್ಪ ಅಂತಂದ್ರೆ, ಸೊ ಕೇದಾರನಾಥ್ ಎಲ್ಲ ಮುಗಿಸ್ಕೊಂಡು ಜೀಪಿಂದ ಸೋನ್ಪ್ರಾಗಿಗೆ ಇಳಿಬೇಕು. ಸೋನ್ಪ್ರಾಗಿಗೆ ಇಳಿದು ಅಲ್ಲಿಂದ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸೀತಾಪುರಿಗೆ ಬರ್ಬೇಕು. ಸೀತಾಪುರ ಸೋನ್ಪ್ರಾಗಿಂದ 1.5-2 kilometer ಅದ, ನಡ್ಕೊತಾನೆ ಬರ್ಬೇಕು. ಸೀತಾಪುರಿಂದ ನಮಗೆ ಬಸ್ ಸಿಗ್ತಾವೆ. ಬೆಳಿಗ್ಗೆ ಜಲ್ದಿ ಬಂದ್ರೆ ಸಿಗ್ತಾವೆ, ಇಲ್ಲಾಂದ್ರೆ ಗದ್ಲಾಗ್ಬಿಡ್ತಾ. ಸೊ ಹಂಗಾಗಿ ಜಲ್ದಿ ಬಂದೀವಿ ನಾವು. 6:30 ಆಗ್ಯದ. ಬ್ಯಾಗ್ ಒಂದು ಜಗ್ಗು ವಜ್ಜತ್ತೆ. ಸೊ ಸೋನ್ಪ್ರಾಗಿಂದ ಸೀತಾಪುರ ಕೆಳಗೆ ಬಸ್ ಸ್ಟ್ಯಾಂಡಿಗೆ ಇರೋ ತಕ್ಷಣ ಬಸ್ ಸಿಗ್ತಾವೆ ನಮ್ಗೆ ಜಗ್ಗಷ್ಟು, ಹರಿದ್ವಾರ ಬದ್ರಿನಾಥಿಗೆ. ಸೊ ಈ ರೀತಿ ಪ್ರೈವೇಟ್ ಅಥವಾ ಗೌರ್ಮೆಂಟಿಗೆ ಹತ್ತಿದ್ರೆ 600-700ನಾಗ ನೀವು ಬದ್ರಿನಾಥ್ ಮುಗಿಸ್ತಾರೆ. 700 600 ಏನಂತ 500-600.
ಈಗ ಟೈಮ್ ಅಂದು 9:30. ನಾನು ಮೋಸ್ಟ್ಲಿ ಕಾಣಲಿಕ್ಕಿಲ್ಲ, ಲೈಟೂ ಇಲ್ಲೆಲ್ಲೂ. ಹಾಗಾಗಿ ಸೊ 8:30 ಬಿಟ್ಟಿದ್ವಿ, ಮಾರ್ನಿಂಗ್ 8:30 ಬಿಟ್ಟಿದ್ವಿ. ಈಗ ಟೈಮ್ 9:30. ಯಾಕೆ ಇಷ್ಟು ಲೇಟಪ್ಪ ಅಂತಂದ್ರೆ ರೋಡು ಭಾಳ ಸಣ್ಣ ಅವ. 2 ಗಾಡಿ ಒಮ್ಮೆಲೆ ಹೋಗ್ಲಿಕ್ಕಾಗಲ್ಲ, ಅಷ್ಟು ಸಣ್ಣ ರೋಡು, ಫುಲ್ ಹೈಟ್ ಮೇಲೆ. ಹಾಗಾಗಿ ಬರ್ಲಿಕ್ಕೆ ಲೇಟ್ ಆಯ್ತು. ಅದ್ರಾಗ ನಡಕ್ಕೆ ಸ್ವಲ್ಪ ಗಾಡಿ ಒಂದು ಪ್ರಾಬ್ಲಮ್ ಆಯ್ತು. ಹಿಂಗಾಗಿ ಅದ್ರ ಇಂತು ಬದ್ರಿಗೆ ಬಂದ್ವಿ. ಸೊ ಇವಾಗ ಶಿವನ ದರ್ಶನ ಆಯ್ತು. ಇವಾಗ ನಮ್ಮ ಬದ್ರಿನಾಥಿನ ದರ್ಶನ ಮಾಡ್ಕೋಬೇಕು. ನೋಡೋಣ ಈಗಂತೂ ರೂಮ್ ಮಾಡ್ತೀವಿ. ರೂಮ್ ಮಾಡಿ ರೆಡಿಯಾಗಿ ಸೀದಾ ದರ್ಶನ ಹೋಗ್ಬೇಕಂತ ಅಂದ್ಕೊಂಡಿವಿ. ಏನಾಗುತ್ತಾ ಗೊತ್ತಿಲ್ಲ. ಸೊ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ. ಯಾರ್ಯಾರೇ ಕರ್ನಾಟಕದಿಂದ ಬದ್ರಿಗೆ ಬಂದ್ರೆ ಸೊ ಪೇಜಾವರ ಶ್ರೀಗಳದ್ದು ಒಂದು ಮಠ ಇದೆ, ಇಲ್ಲಿ ನೋಡ್ಬೋದು. ಅನಂತ ಮಠ ಅಂತೇಳಿ ಕನ್ನಡದಾಗ ಬರ್ತಾರೆ. ಸೊ ಇದು ಇಲ್ಲಿ ರೂಮ್ ಗೀಮ್ ಎಲ್ಲ ಸಿಗ್ತಾವೆ. ಸೊ ಬಂದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬರ್ತಾರೆ, ಅದು ನೋಡಿ ಮಾಡ್ಬೋದು. ಸೊ ಇವಾಗ ಇಲ್ಲಿ ರೂಮ್ ಖಾಲಿ ಇಲ್ಲ ಅಂತ ಅದಕ್ಕೆ ಮುಂದೆ ಹೊಂಟಿದ್ದೀವಿ. ನೋಡ್ತೀವಿ ಏನಾಗುತ್ತೆ ಹೇಳ್ತೀನಿ ಅಂತ. ಸೊ ಈಗ ಬಂದು ಟೈಮ್ 10:15. ರೂಮು ಚೆಕ್ಇನ್ ಆಗಿವಿ, ಒಳಗೆ ಬಂದೀವಿ. ಅದ ರೂಮು, ಇದಷ್ಟು ರೂಮು. ಇದು 3 ಬೆಡ್ ಅದ. ಇದಕ್ಕೆ 1800 ತೊಗೊಂಡ್ರು, ನಮ್ಮಿಬ್ಬರಿಗೆ 1800 ತೊಗೊಂಡ್ರು. ಸೊ ಇಲ್ಲಿ ಬಂದಾಗ ಭಾಳ ರೇಟ್ ಆಗುತ್ತೆ. ಸ್ವಲ್ಪ ಹಿಂಗೆ 2000 ಅಂದಿದ್ರು. ಆ್ಯಕ್ಚುಲಿ ನಾವು ಹಿಂಗೆ ಮಾಡಿ ಏನೋ ಮಾಡಿ 18 ಮಾಡಿಸಿದ್ವಿ, ಅದಕ್ಕಿಂತ ಕಡಿಮೆ ಮಾಡಲೇ ಇಲ್ಲ. ಆಮೇಲೆ ಬಿಸಿನೀರು 1 ಬಕೆಟಿಗೆ 80 ರೂಪೀಸ್ ಅಂತ. ನಾವು ಏನು ಮಾಡಬೇಕು ಆದ್ರೆ 11 o'clock ಬಿಟ್ಟು ಬಿಡ್ಬೇಕಂತ, ಅಂದರೆ ಚೆಕ್ಔಟ್ ಆಗ್ಬಿಡ್ಬೇಕು 11 o'clock. ಅದಕ್ಕಿಂತ 1 hour ಲೇಟ್ ಆದರೂ 100 ರೂಪೀಸ್ ಬರುವ 1 ಅವರಿಗೆ. ಹಾಗಾಗಿ ನಾವು ಮಾರ್ನಿಂಗ್ ಜಲ್ದಿ ಎದ್ದು 3 ಗಂಟೆ 4 ಗಂಟೆಗೆ ಎದ್ದು ಪಟ್ಪಟ್ಟು ರೆಡಿಯಾಗಿ ದರ್ಶನ ನಾಳೆ ಬೆಳಿಗ್ಗೆ ಮಾಡ್ತೀವಿ. ಈಗ ಆ್ಯಕ್ಚುಲಿ ಬಂದು ಆಗ್ಬಿಡೋದಂತ. ಸೊ 4 ಗಂಟೆಗೆ ಎದ್ರೆ 5 ಗಂಟೆಗೆ ಹೋಗಿ ಒಂದು 2-3 ತಾಸು ದರ್ಶನ ಆಗ್ಬೋದು. ಆಗಿ ಬಂದು ಮತ್ತೆ ಚೆಕ್ಔಟ್ ಆಗಿ ಸೀದಾ ಹರಿದ್ವಾರಿಗೆ ಹೋಗ್ಬೇಕಂತ ಅಂದ್ಕೊಂಡಿವಿ. ಸೊ ಈ ವ್ಲಾಗ್ನ ಮುಂದೆ ತೋರಿಸ್ತೀನಂತ, ಏನೇನು ದರ್ಶನ ಹೆಂಗಾಗತ್ತೆ ಏನಿಲ್ಲ ಅಂಥೇಳಿ. ಅಲ್ಲಿವರೆಗೂ ಫುಲ್ ವಿಡಿಯೋ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ಹರ ಹರ ಮಹಾದೇವ್ ಅಂತ ಕಮೆಂಟ್ ಹಾಕ್ರಿ, ಇಲ್ಲ ಜೈ ಬದ್ರಿ ಅಂತ ಕಮೆಂಟ್ ಹಾಕ್ರಿ. ಸಿಗ್ತೀನಂತ ನಾಳೆ ಹರ ಹರ ಮಹಾದೇವ್. ಗುಡ್ ಮಾರ್ನಿಂಗ್ ಗಾಯ್ಸ್. ಇಷ್ಟೊತ್ತನಕ ನೋಡಿದ್ರಲ್ಲ, ಅದು ಡೇ 1 ನಿನ್ನೆ. ಸೊ ಇವತ್ತು ನೆಕ್ಸ್ಟ್ ಡೇ ಅದರದ್ದು. ಈಗ ಟೈಮ್ ಒಂದು 4:15 ಆಗ್ಯದ. ಸೊ ಹೊರಗೆ ಬಂದೀನಿ ನಾನು, ಎಲ್ಲ ಫ್ರೆಶ್ ಆಗಿ 4 o'clock ಎದ್ದಿದ್ದೆ. ಫ್ರೆಶ್ ಅಪ್ ಆಗಿ ಈಗ ಬಿಸಿನೀರು ಕುಡಿಬೇಕಂತ ಬಂದೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ಇಷ್ಟು ಚಳಿ ಅದ, ಮೂಗು ಗಂಟ್ಲ ಎಲ್ಲ ಬಂದ್ ಆಗ್ಬಿಡ್ತದೆ. ನಂದು ಬಂದಾಗ್ಯದ, ನೀವು ಬಂದ್ರೆ ನಿಮ್ಮದು ಬಂದ್ ಆಗ್ತದೆ, ಗಂಟ್ಲ ಮೂಗು ಎಲ್ಲ. ಸೊ ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಆಮೇಲೆ ಎಲ್ಲ ಕರೆಕ್ಟಾಗಿರ್ಬೇಕಂದ್ರೆ ಬಿಸಿನೀರು ಕುಡಿಬೇಕು. ಬಟ್ ನನಗೆ ಕೇದಾರ್ನಾಥ್ನಾಗ ಬಿಸಿನೀರು ಸಿಗಲೇ ಇಲ್ಲ, ಎಲ್ಲೂ ಕೊಡಲೇ ಇಲ್ಲ. ಬಿಸಿನೀರಿಲ್ಲ ಅಂದ್ಬಿಟ್ರು. ಅದಕ್ಕೆ ತಣ್ಣೀರು ಕುಡಿಬಿಟ್ಟೆಲ್ಲ ಸ್ವಲ್ಪ ಗಂಟ್ಲೆಲ್ಲ ಇದಾಗ್ಬಿಟ್ಟದು, ಕಫ. ಅದಕ್ಕೆ ಇಲ್ಲಿ ಬಿಸಿನೀರು ಕುಡಿತೀನಂತ. ಬಿಸಿನೀರು ಇಲ್ಲಿ ಸಿಗ್ತಾವೆ. ಬಿಸಿನೀರು ಕುಡಿದು ಇವಾಗ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿವಿ. ಬಟ್ ಕೇದಾರ್ನಾಥ್ ನಿಜವಾಗ್ಲೂ 10 ಸಲ ಹೇಳಿಕತ್ತೀನಿ, ಈಸಿ ಅಲ್ಲ. ಯಾಕೆ ಈಸಿ ಅಲ್ಲ ಅಂದ್ರೆ ನನಗೆ ಇನ್ನೂ ನಡೆಯೋಕ್ಕಾಗ್ತಿಲ್ಲ ಗೈಸ್. ಇನ್ನು ನಾನು ಡೆಲ್ಲಿ ನೋಡ್ಬೇಕು, ಹೆಂಗೆ ನೋಡ್ತಿಲ್ಲ ನನಗೂ ಗೊತ್ತಿಲ್ಲ. ಬಟ್ ಕಾಲು ಮಾತ್ರ ಇನ್ನೂ ಹರಿಲಿಕ್ಕತ್ತಾವ, ಹಿಂಗೆ ನಡಿಲಿಕ್ಕೆ ಆಗ್ತಿಲ್ಲ. ಹಿಂಗೆ ಮಾಡ್ಕೊಂಡು ನಡೀತಾ ಇದ್ದೀನಿ. ಸೊ ನಡ್ದದ. ಈಗ ಸೀದಾ ದರ್ಶನಕ್ಕೆ ಹೋಗ್ಬೇಕು, ಅಲ್ಲೇ ಸಿಗ್ತೀನಂತ. ಗಂಟೆ ಆಗ್ಯದ, ಮಸ್ತ್ ದರ್ಶನಕ್ಕೆ ಹೊಂಟಿವಿ. ಇದು ನೋಡ್ರಿ ಬದ್ರಿ ಊರು, ಬದ್ರಿನಾಥ್. ಇದೆಲ್ಲ ಎಲ್ಲ ಮಸ್ತ್ ಗ್ಲೇಷಿಯರ್ಸ್ ನೋಡ್ರಿ. ಅಲ್ಲಿ ಮೌಂಟೇನ್ಸ್ ಎಲ್ಲ ಅದ, ಅಲ್ಲೆಲ್ಲ ಸ್ನೋ ಬಿದ್ದದ. ಇದಷ್ಟು ಬದ್ರಿನಾಥ್. ನೋಡ್ರಿ ಗಾಯ್ಸ್, ಇಲ್ಲಿ ಯಾರು ಅದಾರ, ಬದ್ರಿ ವಿಶಾಲ್ ಇದ್ದಾರೆ ಇಲ್ಲಿ. ಸೊ ದರ್ಶನಕ್ಕೆ ಹೊಂಟಿವಿ. ದರ್ಶನದ ಲೈನ್ ದೊಡ್ಡದ ಸ್ವಲ್ಪ. ನೋಡ್ರಿ ಫುಲ್ ಜೋರ್ದಾರ ಇರ್ಲಿಕ್ಕತ್ತದ. ದರ್ಶನದ ಲೈನ್ ಅಂತ ದೊಡ್ಡದ. ಬರ್ರಿ ಹೋಗೋಣಂತೆ. ಸೊ ಆ ಸೈಡ್ ಫುಲ್ ತಪ್ಪ ಕುಂಡದ, ಬಿಸಿ ನೀರು ಹೋಗಿ ಬರ್ಲಿಕ್ಕತ್ತದಲ್ಲಿ. ಬರ್ಲಿಕ್ಕತ್ತದ ನೋಡಿ, ಫುಲ್ ಬಿಸಿ ನೀರು, ಜಗ್ಗ ಬಿಸಿ ಅಂದ್ರೆ ಅಷ್ಟು ಬಿಸಿ. ಅದ್ರೊಳಗೆ ಸ್ನಾನ ಮಾಡ್ಬೋದು. ನಾವು ಸ್ನಾನ ಮಾಡಿ ಬಂದ್ವಿ. ಈಗ ದರ್ಶನಕ್ಕೆ ಹೋಗ್ಬೇಕು. ಮೋಸ್ಟ್ಲಿ ಲೈನ್ ದೊಡ್ಡದಾಗ್ಯದ.
ಮಿನಿಮಮ್ ಒಂದು 2 hours ಹಿಡಿಬೋದು ದರ್ಶನ ನೋಡೋಣ ಅಂತ. ಆಮೇಲೆ ಇಲ್ಲಿ ಪ್ರಸಾದ ಗಿಸಾದ ತೊಗೊಂಡು ಅಲ್ಲಿ ದರ್ಶನಕ್ಕೆ ಹೋಗ್ಬೇಕು ಬದ್ರಿನಾಥ್ ಬದ್ರಿ ವಿಶಾಲ್ ಅಂದು ಬರ್ರಿ ಈಗ ಅಲ್ಲಿ ಹೋಗೋಣಂತ. ಆಮೇಲೆ ಎಲ್ಲ ಮಸ್ತ್ ಗ್ಲೇಷಿಯರ್ ನೋಡ್ರಿ ಸಖತ್ ಕಾಣ್ತಾವು. ಬರೀ ಮಾತಾಡಿದ್ರೆ ಹೋಗಿ ಬರ್ಲಿ ಅದ ಬರೀ ಮಾತಾಡಿದ್ರೆ ಉಸಿರಾಡಿದ್ರೆ ಅದ ಅಷ್ಟು ಚಳಿ ಅದ ಇಲ್ಲಿ. ಬರೀ ಸೀದಾ ದರ್ಶನದ ಲೈನ್ ಸಿಗ್ತೀವಿ. ಇಲ್ಲಿ ನೋಡ್ರಿ ಇಷ್ಟು ಲೈನ್ ಅದ ಈಗ ಮಿನಿಮಮ್ 2 hours ಲೈನ್ ಅದ. ಸೊ ಇಲ್ಲಿಂದ ಇಲ್ಲಿ ತನಕ ಲೈನ್ ತಿಲಕ್ಕೆಲ್ಲ ಹಚ್ಕೊಂಡಿವಿ. ಸೊ ನಾನೇನು ಹೇಳಿತ್ತಂದ್ರೆ ವಿಷ್ಣು ಸಹಸ್ರನಾಮ ಹೇಳಕತ್ತೀನಿ. ಸೊ ಬದ್ರಿ ದರ್ಶನ ಆಗಲಿ ಚಂದಾಗಲಿ ಅಂತ ವಿಷ್ಣು ಸಹಸ್ರನಾಮ ಅನ್ಲಿಕತ್ತೀನಿ. ಜೈ ಶ್ರೀ ಬದ್ರಿ ಗಾಯ್ಸ್. ಇನ್ನಾದರೂ ನಮ್ಮ ಲೈನ್ ಒಂದು 20% ಮುಂದೋಗಿದೆ. ಆಮೇಲೆ ನಂದೇನು ಪುಣ್ಯಪ್ಪ ಅಂತಂದ್ರೆ ಎಲ್ಲರೂ ಮನೆ ಒಳಗೆ ವಿಷ್ಣು ಸಹಸ್ರನಾಮ ಅಂತಿರ್ತಾರೆ. ನಾನು ಅಂತೀನಿ ಅವಾಗವಾಗ. ಬಟ್ ಬದ್ರಿಗೆ ಬಂದು ವಿಷ್ಣು ಸಹಸ್ರನಾಮ ಅನ್ನೋದು ಆಮೇಲೆ ಅನ್ಲಿಕ್ಕೆ ಪುಣ್ಯ ಮಾಡಿರ್ಬೇಕು. ಸೊ ಆ ಪುಣ್ಯ ನಾನು ಮಾಡಿ ಅನ್ಕೋತೀನಿ. ಈಗ ಜಸ್ಟ್ ವಿಷ್ಣು ಸಹಸ್ರನಾಮ ಫುಲ್ ಅಂದೆ. ಈಗ ಬದ್ರಿ ಇನ್ನೊಂದು ಸ್ವಲ್ಪ ಹೊತ್ತದ ಅಲ್ಲಿದೆ, ಅಲ್ಲಿ ಕಾಣಿಸ್ತದಲ್ಲ ಅದು ಬದ್ರಿ ಗುಡಿ. ಸೊ ಇನ್ನೊಂದು ಅವರ್ ಆಗ್ಬೋದು ದರ್ಶನಕ್ಕೆ. ಸೊ ನೀವು ಯಾರಾದರೂ ಬರ್ಲಿಕ್ಕತ್ತೀನಂದ್ರೆ ಬದ್ರಿಗೆ ದರ್ಶನಕ್ಕೆ ಬರ್ಲಿಕ್ಕತ್ತೀನಂದ್ರೆ ವಿಷ್ಣು ಸಹಸ್ರನಾಮ ಅನ್ರಿ. ಅದರಿಂದ ಫುಲ್ ಜಗ್ಗ ಹೆಲ್ಪ್ ಆಗ್ತಾವೆ. ಜಗ್ಗ ನಿಮ್ಗೆ ಏನಾದರೂ ಕೆಲಸ ಇದ್ರೆ ಏನಾದರೂ ಆಗೋವಿದ್ರೆ ಪಟ್ ಆಗ್ಬಿಡ್ತಾವೆ. ವಿಷ್ಣು ಸಹಸ್ರನಾಮದ ಒಂದು ಶಕ್ತಿನ ಬೇರೆ, ಅದ್ರೊಳಗೆ ಬಹಳ ಶಕ್ತಿ ಅದ ಅನ್ರಿ. ಅಟ್ಲೀಸ್ಟ್ ಬದ್ರಿಗೆ ಬಂದಾಗ ಅರೆ ಅನ್ರಿ ಮಾತಾಡ್ಲಿಕ್ಕೆ ಸಹ ಆಗೋಂತ ಅಷ್ಟು ಚಳಿ ಅದ ಇಲ್ಲಿ. ಕೈ ಅಂತರೂ ಎಲ್ಲ ಗಟ್ಟಿ ಆಗ್ಬಿಟ್ಟವು, ಮಡ್ಸ್ಲಿಕ್ಕೆ ಆಗೋಲ್ತೆ ಏನು ಮಾಡ್ಲಿಕ್ಕೆ ಆಗೋಲ್ತೆ. ಸೊ ಇನ್ನೊಂದು ತಾಸು ಆಗ್ಬೋದು ದರ್ಶನ. ಇಲ್ಲಿಂದ ರಿಷಿಕೇಶ್ಗೆ ಹೋಗ್ಬೇಕು ನಾವು. ಸೊ ಇದು ದರ್ಶನ ಮಾಡ್ಕೊಂಡು ಚೆಕ್ಔಟಾಗಿ ರಿಷಿಕೇಶ್ಗೆ ಹೋಗ್ಬೇಕು. ಆದ್ರೆ ಆದಷ್ಟು ಜಲ್ದಿ ಬಂದು ಲೈನ್ ನಿಂತ್ಬಿಡ್ರಿ, ಇಲ್ಲಾಂದ್ರೆ ಒಂದು 4-5 ತಾಸು ದರ್ಶನಕ್ಕೆ ಆಗ್ಬಿಡ್ತು. ಜೈ ಶ್ರೀ ಬದ್ರಿ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ. आगे और नहीं जा रहा क्या? ಸೊ ಇನ್ನೂ ಒಂದು ನೋಡ್ರಿ ಬದ್ರಿ ಒಳಗೆ ನಮ್ದು ರಾಘವೇಂದ್ರ ಸ್ವಾಮಿಗಳವ್ರ ಮಠನ ಅದ ಮಂತ್ರಾಲಯ ನೋಡ್ರಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಬದ್ರಿನಾಥ್ ಬ್ರಾಂಚ್ ಇದೆ. ಇಲ್ಲಿ 1008 ಶ್ರೀ ಸುಧೀಂದ್ರ ತೀರ್ಥ ಸ್ವಾಮೀಜಿಗಳಿದ್ದಾರೆ, ನೋಡ್ಬೋದು. ಸೊ ಬದ್ರಿ ಒಳಗೆ ಪೇಜಾವರ ಶ್ರೀಗಳ ಮಠ ಅದ, ರಾಘವೇಂದ್ರ ಮಠ ಅದ. ಆಲ್ಮೋಸ್ಟ್ ಅವ ಇಲ್ಲಿ ಮಠಗಳು ಬಂದು ಅಲ್ಲೂ ವಿಸಿಟ್ ಮಾಡ್ಬೋದು. ನನಗಂತೂ ಚಾನ್ಸ್ ಸಿಗಲಿಲ್ಲ, ಇಲ್ಲ ನಾನು ಪಕ್ಕಾ ಹೋಗ್ತಿದ್ದೆ ಮಠಕ್ಕೆ. ಆದರೆ ನನಗೆ ಅಷ್ಟು ಟೈಮ್ ಇಲ್ಲ, 100% ಹೋಗ್ತಿದ್ದೆ. ಯಾರಾದರೂ ಬದ್ರಿಗೆ ಬಂದ್ರೆ ರಾಘವೇಂದ್ರ ಮಠಕ್ಕೆ ಹೋರಿ. ಪೇಜಾವರ ಮಠದ ಇಲ್ಲಿ ಒಂದು ಬ್ರಾಂಚ್ ಅದ, ಅಲ್ಲೂ ಹೋರಿ. ಸೊ ಮುಂದೆ ಸಿಗ್ತೀನಂತ ನೋಡ್ರಿ ಗಾಯ್ಸ್. ಮಾಮೂಲು ಅಂದ್ರೆ ಲೈನ್ ಜನ ಬದ್ರಿನಾಥ್ ಅದ, ಬದ್ರಿನಾಥ್ ಟೆಂಪಲ್ ಇದೆ. ಸೊ ಅರೌಂಡ್ 1 hour ಆಯ್ತು ನಮಗೆ ಇಲ್ಲಿ ಬರಲಿಕ್ಕೆ. ಸೊ ರಶ್ ನೋಡ್ರಿ, ಇಲ್ಲಿಂದ ಫುಲ್ ಕಾಣಿಸಲ್ಲ, ಅಲ್ಲಿ ಹೊರಗೆ ದರ್ಶನ ಆದ್ಮೇಲೆ ತೋರಿಸ್ದಂತ ಫುಲ್ ಕಾಣಿಸಲ್ಲ. ಅದ ಇಷ್ಟೇ ಕಾಣಿಸುತ್ತಾ. ಕಾಲ್ ಮಾಡ್ತಾರೆ ಟಾಟಾ ಗೋವಿಂದ ಹರೇ ಮುರಾರಿ. ಸೊ ಇದೇನು ನೋಡ್ತಿದ್ರಲ್ಲ, ಇದು ಬದ್ರಿ ಗುಡಿ ಒಳಗಿಂದಿದ್ದು ದರ್ಶನ ಆಯ್ತು ನಮ್ದೆಲ್ಲ. ಪ್ರಸಾದ ಗಿಸಾದೆಲ್ಲ ತೊಗೊಂಡಿಲ್ಲಿ. ಸೊ ಹೊರಗೆ ಹೋಗಿ ಸಿಗ್ತೀನಿ ಅಂತ. ಕ್ಯಾಮ್ರಾ ಆ್ಯಕ್ಚುಲಿ ಅಲೋ ಇಲ್ಲ, ಹಂಗೆ ಮಾಡ್ಲಿಕ್ಕೆ ವಿಡಿಯೋ ಸ್ವಲ್ಪ ನೋಡ್ಬಿಡ್ರಿ ಅಷ್ಟೇ. ಇದೆಲ್ಲ ಗುಡಿ ಬದ್ರಿನಾಥಿಂದ ನಾರಾಯಣನ ಗುಡಿ. ಜೈ ಶ್ರೀ ಬದ್ರಿ ನಾರಾಯಣ. ನೋಡ್ರಿ ಗೈಸ್, ಇದು ಬದ್ರಿನಾಥ್ ಎಂಟ್ರೆನ್ಸ್, ಇದು ಗೇಟ್. ಬದ್ರಿನಾಥ್
ಇದು ಎಂಟ್ರೆನ್ಸ್, ಇದ್ರ ಒಳಗೆ ಇನ್ನೊಂದು ಗುಡಿ ಅದ. ಆ ಗುಡಿದು ಮಾಡಿನ ಅದನ್ನ ನೋಡಿರ್ತೀರ ಆಲ್ರೆಡಿ. ಇದು ಹೊರಗಿಂದಿದೆ ಆ್ಯಕ್ಚುಲಿ. ನಮ್ಮ ಬದ್ರಿನಾರಾಯಣ ಗುಡ್ಡದ ಒಳಗೆ ಕೂತಾನ. ಹೆಂಗೆ ಕೇದಾರನಾಥ ಗುಡ್ಡದೊಳಗೆ ಕೂತಾನ. ಸೊ ದರ್ಶನ ಅಂತೂ ಮಸ್ತ್ ಆಯ್ತು, ಫುಲ್ ಎಂಜಾಯ್ ಆಯ್ತು. ನಾಷ್ಟಕ್ಕೆ ಬಂದಿದ್ವಿ ಸಾಕೇತ್ ರೆಸ್ಟೋರೆಂಟ್ ಅಂತೇಳಿ. ಸೊ ಅಲ್ಲಿ ಕನ್ನಡ ಬರ್ತಾರೆ, ಕನ್ನಡ ಮತ್ತು ತೆಲುಗುದಾಗ ಬರ್ತಾರೆ. ಬದ್ರಿ ಒಳಗೆ ಕನ್ನಡ ಭಾಳ ಕಾಣಿಸ್ತದೆ ನಿಮ್ಗೆ. ಗುಡಿ ಒಳಗೂ ಪ್ರಸಾದ ಕೊಡ್ತಾರಲ್ಲ, ಅಲ್ಲಿ ಕನ್ನಡದಾಗ ಬರ್ತಿದ್ರು. ಸೊ ಇಲ್ಲಿ ಕನ್ನಡಿಗರು ಭಾಳ ಇದಾರೆ, ಕನ್ನಡದಾಗ ಬರ್ತಾರೆ. ಇದೆಲ್ಲ ಮಾರ್ಕೆಟ್ ಇದೆ. ಸೊ ಮುಂದೆ ರೂಮಿಗೆ ಹೊಂಟೀನಿ, ಅಲ್ಲಿಗೋಗಿ ಸಿಗ್ತೀನಂತ. ಈಗ ನಾವು ವಾಪಸ್ ರೂಮಿಗೆ ಬಂದೀವಿ, ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು. ಈಗೆಲ್ಲ ಹೊಂಟೀವಿ ಅಂದ್ರೆ ರಿಷಿಕೇಶ್ಗೆ ಹೋಗ್ಬೇಕು ಅಂದ್ಕೊಂಡಿವಿ. ನೋಡ್ತೀವಲ್ಲಿ ಬಸ್ ಇರ್ತಾವೆ. ಈಗ ಸೀದಾ ರಿಷಿಕೇಶ್ಗೆ ಹೋಗ್ಬೇಕು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬದ್ರಿನಾಥ್ ದರ್ಶನಿಂದ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಸಿಗ್ತೀನಂತ ರಿಷಿಕೇಶ್ ವ್ಲಾಗ್ನಾಗ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇನ್ನೊಬ್ರಿಗೆ ಶೇರು ಮಾಡಿರಿ ವ್ಲಾಗ್ನ. ಇಲ್ಲಿ ಬಂದವರು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗಲಿ. ಆ್ಯಂಡ್ ಹರ ಹರ್ ಮಹಾದೇವ್, ಜೈ ಶ್ರೀ ಕೇದಾರ್, ಜೈ ಬದ್ರಿ.